ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಕಾರ್ಯಕ್ರಮದಲ್ಲಿ ಎಂದಿನಂತೆ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೇ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯನ ಯಾಕೆ ಕಲಿಬೇಕು, ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕಣ್ಣು ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಅಂದ್ರೆ ಏನು, ಕೆಟ್ಟ ದೃಷ್ಟಿ ಹೇಗ್ ಬೀಳುತ್ತದೆ, ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಅದನ್ನ ಪರಿಹರಿಸ್ಕೊಳ್ಳೋದು ಹೇಗೆ, ಹಾಗೆ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಕೆಟ್ಟ ದೃಷ್ಟಿ ಬಿದ್ದಿದೆ ಅಥವಾ ಕಣ್ಣು ದೃಷ್ಟಿ ಬಿದ್ದಿದೆ ಅಂತ ಅಂತೀವಿ. ಅವಾಗ ದೃಷ್ಟಿ ತೆಗೆಸ್ಕೊಬೇಕು. ದೃಷ್ಟಿ ತೆಗೆಸ್ಕೊಳೋದಂದ್ರೆ ಏನು, ದೃಷ್ಟಿ ತೆಗೆಸ್ಕೊಂಡ್ರೆ ಏನಾಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ಕೆಟ್ಟ ದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಂದ್ರೆ ಏನು ಗುರುಜಿ? ಖಂಡಿತ. ಇದೇ ಫೆಬ್ರವರಿ 10ನೇ ತಾರೀಕು ನಮ್ಮ 111ನೇ ಬ್ಯಾಚ್ ನಡೀತಾ ಇದೆ. ಮನೇಲೆ ಕೂತು ಜ್ಯೋತಿಷ್ಯ ಕಲಿತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಉದ್ದೇಶ ಮನೆ ಮನೆಗೆ ಜ್ಯೋತಿಷ್ಯರಾಗ್ತಕ್ಕಂಥ ಒಂದು ಅವಕಾಶ ಇದು. ಹಾಗೆ ಯಾವುದೇ ಒಂದು ಜಾಗದಲ್ಲಿ ಬಂದು ಜ್ಯೋತಿಷ್ಯ ಕಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ಮುಖಾಂತರ ಮನೇಲೆ ಪ್ರತಿನಿತ್ಯ ಕ್ಲಾಸಿಗೆ ಜಾಯಿನ್ ಆಗಿ ಅದನ್ನು ಅರ್ಥೈಸ್ಕೊಳ್ತಕ್ಕಂಥ ಸುವರ್ಣ ಅವಕಾಶ. ಹಾಗೆ ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ, 11 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಹಾಗೆ 7:15 ಒಂದು ಕ್ಲಾಸ್ ಇರುತ್ತೆ. ಇದುವರೆಗೂ 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಈಗ 111ನೇ ಬ್ಯಾಚ್ ಮಾಡ್ತಾ ಇದ್ದೀವಿ. ಇದಲ್ಲದೆ ನಾನು ನಾರ್ತ್ ಇಂಡಿಯಾದಲ್ಲೂ ಕೂಡ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಬರೀ ಸೌತ್ ಇಂಡಿಯಾ ಮಾತ್ರ ಅಲ್ಲ, ನಾರ್ತ್ ಇಂಡಿಯಾದಲ್ಲೂ ಮಾಡ್ತಾ ಇದ್ದೀನಿ, ಆಂಧ್ರದಲ್ಲೂ ಮಾಡ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ನಾವು ಜ್ಯೋತಿಷನ ಹೇಳ್ಕೊಡ್ತಾ ಇದ್ವಿ. ನಾರ್ತ್ ಇಂಡಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಇವಾಗ ಲಾಸ್ಟ್ 2-3 ತಿಂಗಳಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 800ರಿಂದ 900 ವಿದ್ಯಾರ್ಥಿಗಳು ಆಲ್ರೆಡಿ ಆಗಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚು ಸ್ಟೂಡೆಂಟ್ಸು ನಾರ್ತ್ ಇಂಡಿಯಾದಲ್ಲೂ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮವರೇ ಆಗಿರ್ತಕ್ಕಂಥ, ಕರ್ನಾಟಕದ ಆಗಿರ್ತಕ್ಕಂಥವ್ರು, ಕನ್ನಡದವರೇ ಆಗಿರ್ತಕ್ಕಂಥವ್ರು, ನಾವು ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕನ್ನಡದಲ್ಲೇ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಕ್ಕಂಥ ಅವಕಾಶ ನಿಮಗೆ ಲಭ್ಯವಾಗಿದೆ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಜ್ಯೋತಿಷ್ಯ ಕಲಿತಾಗ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಕಣ್ಣು ದೃಷ್ಟಿ ಬಗ್ಗೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಅನೇಕ ಏನಂತಾರೆ ಒಂದು ಪರಿಹಾರಾರ್ಥಗಳನ್ನೆಲ್ಲ ಆ ಜಾತಕದಲ್ಲಿ ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀವಿ. ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಭಾಳ ಕಮ್ಮಿ ಫೀಸ್ ಇಟ್ಟಿರ್ತೀವಿ, 6,999 ಅಷ್ಟೇ. 7,000 ರುಪೀಸ್ ಅಂತ ತಗೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ 1999. ಹೇಳಿ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸ್ಕೊಡಿ. 19/3/1999. 19/3/1999. ಸಮಯ ಬೆಳಗಿನ ಜಾವ 3 ಗಂಟೆ. ಓಕೆ, ಹುಟ್ಟಿದ ಊರು ಯಾವುದು? ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಗಳ. ಏನ್ ವಿಚಾರ ಬಗ್ಗೆ ಕೇಳ್ಬೇಕಮ್ಮ? ಮದುವೆ ಬಗ್ಗೆ ಕೇಳಬೇಕಿತ್ತು. ಯಾವಾಗ? ಮೀನ ರಾಶಿಯಲ್ಲಿ ಹುಟ್ಟಿದ್ದೀರಾ. ರೇವತಿ ನಕ್ಷತ್ರ 1ನೇ ಪಾದ. 2020ಕ್ಕೆ ಕೇತು ದಶ ಮುಗಿದು ಈಗ ಶುಕ್ರ ದಶೆ ಪ್ರಾರಂಭವಾಗಿದೆ. ಶುಕ್ರ ದಶೆಯಲ್ಲಿ ಈಗ 2026 ಜನವರಿ 22ನೇ ತಾರೀಕು ಆದಮೇಲೆ, ಅಂದ್ರೆ ಈಗ ಮುಗಿದಿದೆ, ಈಗ ಜಸ್ಟ್ ನಿಮಗೆ ಮಂಗಳ ಭುಕ್ತಿ ಸ್ಟಾರ್ಟ್ ಆಗಿದೆ. ಮಂಗಳ ಭುಕ್ತಿಯಲ್ಲಿ ವಿವಾಹ ಯೋಗ ಆಲ್ರೆಡಿ ಬಂದಿದೆ. ಇದು ಆಲ್ಮೋಸ್ಟ್ ಇದು ನಾವು ಹೇಳಿದ್ವಲ್ಲ, ಇದು ಬಂದಿರುತ್ತೆ ಅಂತ. ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ. ಎಂಗೇಜ್ಮೆಂಟು ಆಗುತ್ತೆ. ಮತ್ತೆ ಇದು ಸೆಕೆಂಡ್ ಟೈಮ್ ಕೇಳ್ತಾದ್ರೆ ಅನಿಸ್ತಾ ಇದೆ, ನನಗೆ ಗೊತ್ತಿಲ್ಲ. ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀವಿ. ಇದು ನಿಮಗೆ ಇದೇ ವರ್ಷ ಅಥವಾ ಮುಂದಿನ ವರ್ಷ ಮಾರ್ಚ್ 1 ವರ್ಷದೊಳಗಡೆ ಮದುವೆ ಇದೆ. ಟೆನ್ಷನ್ ತಗೋಬೇಡಿ, ಮುಂದಿನ ಕರೆ ಕೊಡಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಯಾಕೆ ಕಲಿಬೇಕು, ಹಾಗೆ ಫ್ರೀ ಕ್ಲಾಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿದ್ದಾರೆ ಗುರುಗಳೇ.
ಓಕೆ, ನಾವು ಆಲ್ರೆಡಿ ಅದು ಮುಗಿಸಾಯ್ತು. ಇವಾಗ ಇದ್ರ ಬಗ್ಗೆ ಮಾತಾಡೋಣ, ಕಣ್ದೃಷ್ಟಿ ಬಗ್ಗೆ ಮಾತಾಡೋಣ. ಈಗ ಬಹಳಷ್ಟು ಜನಕ್ಕೆ ಕಣ್ದೃಷ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಯಾರು ನೋಡಿದ್ರು ಕೂಡ ಭಾರತದಲ್ಲಿ ವಿಶೇಷವಾಗಿ ಇದು ಕಣ್ದೃಷ್ಟಿ ಅನ್ನೋದು ಬೇರೆ ದೇಶದಲ್ಲಿ ಇಲ್ಲ, ಇರ್ತಕ್ಕಂಥದ್ದೇ ಭಾರತದಲ್ಲಿ ಹೆಚ್ಚಾಗಿ. ಯಾಕಂದ್ರೆ ಯಾಕೆ ಕಣ್ದೃಷ್ಟಿ ಬರುತ್ತೆ ಅಂತಂದ್ರೆ, ಕಣ್ದೃಷ್ಟಿ ಬರೋದೇ ಫಸ್ಟ್ ಹೊಟ್ಟೆ ಉರಿಯಿಂದ. ಫಸ್ಟ್ ಹೊಟ್ಟೆ ಉರಿ ಯಾರಿಗೆ? ನಿಮ್ಮ ಜೊತೆಲಿರೋರಿಗೆ ಹೊಟ್ಟೆ ಉರಿ ಫಸ್ಟ್. ಜೊತೆಲಿರೋರು ಯಾರ್ಯಾರು? ನಿಮ್ಮ ಬರ್ತಕ್ಕಂಥ ಸಿಸ್ಟರ್ಸು ಬ್ರದರ್ಸ್ಗೂ ಹೊಟ್ಟೆ ಉರಿ ಇದೆ ಬಿಡಿ, ಅದು ಬಿಡಿ. ಜೊತೆಲಿ ಹುಟ್ಟಿರೋರಿಗೆ ಹೊಟ್ಟೆ ಉರಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ನಾದ್ನಿಯವ್ರಿಗೋ, ನಿಮ್ಮ ಅತ್ತೆಯವ್ರಿಗೋ, ನಿಮ್ಮ ಮಾವನವ್ರಿಗೋ ಏನಾರು ಅಂತ ತಗೊಂಡ್ರೆ, ಸೊ ನೀವು ಕಷ್ಟಪಟ್ಟು ನೀವು ಮಾಡಿರ್ತಕ್ಕಂಥ ಒಂದು ಏನಂತಾರೆ ಸಾಧನೆ, ಅದ್ರ ಮೇಲೆ ನೀವು ಕಷ್ಟಪಟ್ಟು ನೀವೇನಾದ್ರು ಪದಾರ್ಥ ತಗೊಂಡ್ರೆ ಅದಕ್ಕೆ ಜನ ಹೊಟ್ಟೆ ಉರಿ ಪಡ್ತಕ್ಕಂಥದ್ದು ಇರುತ್ತೆ. ಒಂದು ವಿಚಾರ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಹೊಟ್ಟೆ ಉರಿಗೆ ಅಂತ ಹೇಳ್ತಾರೆ. ಗುರುಗಳೇ ಮಾತನಾಡೋಣ, ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ ಮೇಡಮ್. ಮೇಡಮ್, ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಳಗಾಂದಿಂದ ಮಾತಾಡ್ತಾ ಇದ್ವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? 9/8/2003. 9/8/2003. ಹುಟ್ಟಿದ ಸಮಯ ಬೆಳಗ್ಗೆ 11:36 ಬೆಳಗಾಂ ಜಿಲ್ಲೆ ಸವದತ್ತಿ. ಓಕೆ, ಬೆಳಗಾವಿ ಜಿಲ್ಲೆ ಸವದತ್ತಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರು. ಸೌಂದತ್ತಿ ಎಲ್ಲಮ್ಮ. ಹಾ, ಇದ್ರ ಪ್ರಕಾರ ಇವ್ರದ್ದು ರಾಶಿ ಬಂದ್ಬಿಟ್ಟು ಧನುರ್ ರಾಶಿ. ಧನುರ್ ರಾಶಿಲಿ ಪೂರ್ವಾಷಾಢ ನಕ್ಷತ್ರ. ಸದ್ಯಕ್ಕೆ 22 ವರ್ಷ ಆಗಿದೆ. ಈಗ 2022 ಶುಕ್ರ ಇತ್ತು, ಈಗ ಸೂರ್ಯ ಪ್ರಾರಂಭವಾಗಿದೆ. ಡಿಗ್ರಿ ಮುಗಿಸಿದ್ರಾ ಹೆಂಗೆ? ಈಗ MSc ಭೂ ವಿಜ್ಞಾನ ಸರಿ, ಮಾಡಕತ್ತದಾಳ್ರಿ. ಅದ್ರೊಳಗ ಜಾಬ್ ಸಿಗುತ್ತಾ? ಬೇರೆ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾ? ಸೂರ್ಯ 10 ಅನ್ನೊಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಗೌರ್ಮೆಂಟ್ ಉದ್ಯೋಗದ ಕಡೆ ಸ್ವಲ್ಪ ಒಲವು ಕೊಡ್ತಕ್ಕಂಥದ್ದು ನನ್ನ ಸಜೆಷನ್ ಹೇಳ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 6, 10 ಅನ್ನೊಂದು ಬರಬೇಕು. 6 ಸ್ವಲ್ಪ ಸ್ಟ್ರಾಂಗ್ ಆಗಿಲ್ದೇ ಇರೋದ್ರಿಂದ ಸಾಧಾರಣವಾಗಿರ್ತಕ್ಕಂಥ ಈ ಗೌರ್ಮೆಂಟ್ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ 10ನೇ ಮನೆ ಬಹಳ ಅದ್ಭುತವಾಗಿ ಬಲಯುತವಾಗಿದೆ. ಜಾಬ್, ಬಿಸ್ನೆಸ್, ಫಿನಾನ್ಸ್ಗೆ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 10 ಅನ್ನೋ ಕಾಂಬಿನೇಷನ್ ಬರಲೇಬೇಕು. ಈ 10 ಅನ್ನೋ ಕಾಂಬಿನೇಷನ್ ಬಂದಾಗ ಡೆಫಿನೆಟ್ಲಿ ಆಗುತ್ತೆ. ಇವರಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನ ಧರಿಸಕ್ಕೆ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ರುದ್ರಾಕ್ಷಿಯನ್ನ ಸಜೆಸ್ಟ್ ಮಾಡ್ತೀನಿ. 3 ಕಾಂಬಿನೇಷನ್ 10 ಕಾಂಬಿನೇಷನ್ ಇವರಿಗೆ ಸಕ್ಸಸ್ ಕೊಡ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ 2 ಮುಖದ ರುದ್ರಾಕ್ಷಿ. ಯಾಕಂದ್ರೆ ಈ 3, 10 ಕಾಂಬಿನೇಷನ್ ಬರ್ತಕ್ಕಂಥದ್ದು ಚಂದ್ರನಿಂದ ಬರುತ್ತೆ. ಯಾವಾಗಲೂ ಸಬ್ಲಾಡ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ, ಉಪನಕ್ಷತ್ರಾಧಿಪತಿ ಸ್ಟ್ರಾಂಗ್ ಇರೋದ್ರಿಂದ, ಉಪನಕ್ಷತ್ರಾಧಿಪತಿಗೆ ಬೇಕಾಗಿರ್ತಕ್ಕಂಥ ಒಂದು 2 ಮುಖದ ರುದ್ರಾಕ್ಷಿ ಹಾಕಿಸಿ. ಹಾಗೆ ಇದರಲ್ಲಿ ಬರ್ತಕ್ಕಂಥ ಒಂದು ನೆಗೆಟಿವ್ ಕಾಂಬಿನೇಷನ್ಸ್ ಯಾವ್ದಾದ್ರು ನಾವು ದಾನವನ್ನ ನಾವು ಕೊಡಬೇಕು ಅಂತಂದ್ರೆ, ಇಲ್ಲಿ ಮಂಗಳ 5ನೇ ಮನೆ ಇರ್ತಕ್ಕಂಥದ್ದು, ಸ್ವಲ್ಪ ತೊಗರಿ ಬೇಳೆಯನ್ನ ದಾನ ಮಾಡ್ತಾ ಬನ್ನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಬರುತ್ತೆ. ಆದ್ರೆ ಹೈಯರ್ ಲೆವೆಲ್ ಆಫ್ IAS KS ಗಿನ ಹೆಚ್ಚಾಗಿ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು, ರೈಲ್ವೇಸ್ ಇರ್ಬೋದು ಅಥವಾ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಭೂ ವಿಚಾರವಿರ್ಬೋದು, ಅವೆಲ್ಲ ಸಿಗ್ತಕ್ಕಂಥ ಚಾನ್ಸಸ್ ಹೆಚ್ಚಿಗೆ ತೋರಿಸ್ತಾ ಇದೆ. ಇಷ್ಟು ಮಾಡ್ಕೊಳ್ಳಿ. ಸೂರ್ಯದಶ ಮುಗಿಯೋದು 2028 ಒಳಗಡೆ ಯೋಗ ಖಂಡಿತ ತೋರಿಸ್ತಾ ಇದೆ. ಚಂದ್ರನಲ್ಲೂ ಆ ಯೋಗ ಬಲಿಯುತವಾಗಿದೆ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಮೇಡಮ್, ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಆರೋಗ್ಯ ಮೇಡಮ್. ನಿಮ್ಮ ಬಗ್ಗೆನೇನಾ? ಆರೋಗ್ಯದ ಬಗ್ಗೆ? ಹೌದು, ನಮ್ಮ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಅದಕ್ಕೆ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಸಂಖ್ಯೆ ಹೇಳಿ. 105. ಸರಿ. ಎಷ್ಟು ವಯಸ್ಸು ನಿಮಗೆ? 49 ಸರ್. 49. ಸರ್, ಲಿಂಫೋಮಾ ಆಗಿತ್ತು. ಏನಾಗಿದೆ? ಲಿಂಫೋಮಾನ? ಅದು ಟ್ರೀಟ್ಮೆಂಟ್ ಮುಗಿದು 10 years ಮುಗೀತು, 11 years ನಡೀತಾ ಇದೆ. ಏನಿಲ್ಲ, ಆರಾಮಾಗಿದ್ದೀನಿ. ಮುಂದೆ ಹೇಗೆ ಅಂತ ನೋಡಿದ್ರೆ, ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಶನಿ ದಶ 2029 ಇದೆ. ಶನಿ 7-7 ಕಾಂಬಿನೇಷನ್ ಹೆಲ್ತ್ ಅಲ್ಲಿ ಅಷ್ಟು ಪ್ರಾಬ್ಲಮ್ ಕೊಡಲ್ಲ. ಯಾವುದೂ ಇಲ್ಲ, ರೆಡ್ ಇಲ್ಲ. ಈಗ ಫಸ್ಟ್ ನಾವು ದಶದಲ್ಲಿ ಏನಾದ್ರು ರೆಡ್ ಬಂತು ಅಂದ್ರೆ ನೋಡ್ತೀವಿ. ಇದು 29 ಇದೆ, ಯಾವ್ದು ಅಷ್ಟು ಪ್ರಾಬ್ಲಮ್ ಇರಲ್ಲ. ಡಿಸ್ಪ್ಲೇ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಯಾವುದೇ ಒಂದು ಕಾಂಬಿನೇಷನ್ಸ್ ಸ್ವಲ್ಪ ಪ್ರಾಬ್ಲಮ್ ಬರಲ್ಲ. 7 ಅಂತ ಬಂದಾಗ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ. ಯಾಕಂದ್ರೆ 8ನೇ ಮನೆ ಆಪರೇಷನ್, ದೀರ್ಘಕಾಲದ ಅನಾರೋಗ್ಯ ಅಂತ ತೋರಿಸ್ತೀವಿ. ಇದ್ರ ಹಿಂದಿನ ಮನೆ 7 ಬಂದಾಗ ದಶಾದಲ್ಲಿ
ಎಂಥ ಯಾವುದೇ ಬಂದರೂ ಕೂಡ ಕಾಯಿಲೆ ಬಂದರೂ ಕ್ಲಿಯರ್ ಆಗುತ್ತೆ. ಇಲ್ಲಿ ಶನಿಯ ವಿಚಾರ ಬಂದಾಗ ನೀವು ಒಂದು ಕರಿ ದಾರವನ್ನ ಎಡಗಾಲಿಗೆ ದಯವಿಟ್ಟು ಕಟ್ಕೊಳ್ಳಿ. ಶನಿ ಆದ ನಂತರ ಬುಧ ಬಂದಾಗ ಇಲ್ಲಿ 5, 7, 5 ಬಂದಿದೆ. 29 ಆದ್ಮೇಲೆ ಇನ್ನೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಹೊಂದುತ್ತೆ. 5 ಮುಖದ ರುದ್ರಾಕ್ಷಿ ಮತ್ತೆ 4 ಮುಖದ ರುದ್ರಾಕ್ಷಿ ಎರಡೂ ಸೇರಿಸಿ ಹಾಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಕಣ್ಣು ದೃಷ್ಟಿ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಅದರಲ್ಲಿ ಹೊಟ್ಟೆ ಉರಿ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಿದ್ರಿ, ಮುಂದುವರ್ಸೋದಾದ್ರೆ. ಓಕೆ, ಈಗ ಬಹಳ ಪ್ರಮುಖವಾಗಿ ಕಣ್ದೃಷ್ಟಿ ಅಂತ ಹೇಳಿದಾಗ ಏನಾದ್ರು ಪರ್ಚೇಸ್ ಮಾಡಿದಾಗ ಕಣ್ದೃಷ್ಟಿ ಅಂತ ಹೇಳ್ತಾರೆ, ಅಥವಾ ಏನಾದ್ರು ನಾವು ಕಾರ್ ತಗೊಂಡ್ವಿ, ಮನೆ ಕಟ್ಟಿದ್ವಿ ಅಂತ. ಓಕೆ, ಮೊಟ್ಟ ಮೊದಲಾಗಿ ಕಣ್ದೃಷ್ಟಿಗೆ ಕಾರಣನೇ ಹೊಟ್ಟೆ ಉರಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಮೂಲ ಕಾರಣ ಹೊಟ್ಟೆ ಉರಿ. ಈ ಹೊಟ್ಟೆ ಉರಿಯಿಂದ ದೂರ ಇರಬೇಕು ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಅನೇಕ ವಿಧಿವಿಧಾನಗಳನ್ನ ಮಾಡ್ತಾರೆ. ಒಂದು ಕೂಷ್ಮಾಂಡನ ಬಲಿ ಅಂತ ಹೇಳ್ತೀವಿ. ಅಂದ್ರೆ ಕೂಷ್ಮಾಂಡ ಅನ್ನೋದು ಒಬ್ಬ ರಾಕ್ಷಸ. ಅದಕ್ಕೆ ನಾವು ಈ ಕುಂಬಳಕಾಯಿನ ನಿವಾಳಿಸ್ಬಿಟ್ಟು ಮನೆಗೆ ಹೊಡಿತೀವಿ. ಕುಂಬಳಕಾಯಿನ ನಿವಾಳಿಸ್ಬಿಟ್ಟು ನಾವು ಒಂದು ಗಾಡಿ ಹೊಡಿತಕ್ಕಂಥದ್ದು. ಗುರುಗಳೇ ಮಾತನಾಡೋಣ, ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ 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 ಮೇಡಮ್ ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಬಳ್ಳಾರಿಯಿಂದ ಕರೆ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್ 28/7/1985. 1985. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 7:15 ಮೇಡಮ್. ಓಕೆ, ಹುಟ್ಟಿದ ಊರು? ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಗುರುಗಳೇ, ಯಜಮಾನ್ರದ ಪ್ರಮೋಷನ್ ಆಗುತ್ತಾ ಏನಂತ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇರೋದು, ಸೊ ಅಸೋಸಿಯೇಟ್ ಪ್ರೊಫೆಸರ್ ಏನಾದ್ರೂ ಆಗೋ ಚಾನ್ಸಸ್ ಇದೆ ನಾನು? 10ನೇ ಮನೆ ಬಂದಾಗ ಪ್ರಮೋಷನ್ ಅಂತ ಹೇಳ್ತೀವಿ. 2026 ಆಗಸ್ಟ್ ವರ್ಗುನು ಕೂಡ ಶನಿ ಇದೆ, ಆಮೇಲೆ ಬುಧ ಬರ್ತಾನೆ. ಬುಧನ ಕಾಂಬಿನೇಷನ್ ಅಲ್ಲಿ 10 ಇಲ್ಲ ಅಂದ್ರೂ 11 ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ತಕ್ಕಂಥದ್ದು ಆಗಸ್ಟ್ ಆದ ನಂತರ ಇವರಿಗೆ ಮುಂದಿನ ವರ್ಷ ಮಾರ್ಚ್ ಒಳಗಡೆ, ಆಗಸ್ಟ್ ನಂತರನೇ ಇವರಿಗೆ ಯೋಗ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 11-4 ಕಾಂಬಿನೇಷನ್ ಬರ್ತಕ್ಕಂಥ ಮನೆಯನ್ನ ನೋಡಿದಾಗ ಶುಕ್ರ ಅವರ ಹೆಸರಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ಶುಕ್ರ ಗ್ರಹಕ್ಕೆ ಪ್ರತಿ ಶುಕ್ರವಾರ ಆರಾಧನೆ ಮಾಡ್ತಾರೆ, ಖಂಡಿತ ಸಕ್ಸಸ್ ಆಗುತ್ತೆ. ಈಗ ಬರ್ತಕ್ಕಂಥ ಸೂರ್ಯ ದಶದಲ್ಲಿ ತೊಂದರೆ ಇಲ್ಲ, ಬಟ್ ಸೂರ್ಯ 12ನೇ ಮನೆಯಿರೋದ್ರಿಂದ ಅವ್ರಿಗೆ ಪ್ರಮೋಷನ್ ಸ್ವಲ್ಪ ಹೋಲ್ಡ್ ಆಗಿ ಬರುತ್ತೆ. ಭಾನುವಾರದ ದಿವಸ ಏನಾದ್ರೂ ಒಂದು ಗೋಧಿಯನ್ನ ಬಡವರಿಗೆ ದಾನ ಮಾಡಿ. ಹಾಗೆ ಬಲಗೈ 1, 2, 3 ಓಕೆ, ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅನ್ನ ಧರಿಸಿ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ನಂಬರ್ ಇದೆ, ಕರೆ ಮಾಡ್ಬೋದು ಅಂತ ಹೇಳ್ದ ಕಾರ್ಯಕ್ರಮದಲ್ಲಿ ಇದೀಗ ಪುಟ್ಟ ವಿರಾಮ. ಕೈಲಾಶಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶಯಂತ್ರ. ಈ ಕೈಲಾಶಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು
ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ನ ಹೋಗೋಣ. ಹಲೋ 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 ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಮ್ಯಾಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಯಾವ್ದಾರ ಒಂದು ಸಂಖ್ಯೆನ ನೀವು ಪಿಕ್ ಮಾಡಿ. ಮೇಡಮ್, 10. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಏನ್ ವಿಚಾರ? ಸರ್, ಜಾಬ್ ಪ್ರಯತ್ನ ಪಡ್ತಾ ಇದ್ದೆ, ಜಾಬ್ ಸಿಗ್ತಾ ಇಲ್ಲ. 2 years ಆಯ್ತು. ಏನ್ ಕೆಲಸ ಹುಡುಕ್ತಾ ಇದ್ದೀರಾ ಸರ್? ಏನ್ ಕೆಲಸ ಹುಡುಕ್ತಾ ಇದ್ದೀರಾ ಸರ್, ಗೌರ್ಮೆಂಟ್ ಜಾಬ್ ಹುಡುಕ್ತಾ. ಓಹೋ, ಹಂಗಾದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೌರ್ಮೆಂಟ್ಗೆ ಹೋಗಿ ಹೇಳಿ, ನಾನು 2 years ಇಂದ ಹುಡುಕ್ತಾ ಇದ್ದೀನಿ, ಯಾಕೆ ಕೊಡ್ತಾ ಇಲ್ಲ ಅಂತ, ಅಲ್ವಾ? ಕರೆಕ್ಟ್ ತಾನೆ? ಅಲ್ಲ ಸರ್, ಅದು ಎಷ್ಟು ಏಜ್ ನಿಮಗೆ? 26 ಸರ್. 26. ಯಾರು ನಿಮ್ಗೆ ತಲೆ ತುಂಬಿಸಿದ್ದು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು ಅಂತ? ಇಲ್ಲ, ಬೇರೆ ಏನ್ ಮಾಡ್ತಾ ಇದ್ರಿ? 2 years ಇಂದ ಏನ್ ಮಾಡ್ತಾ ಇದ್ರಿ ಬೇರೆ? ಪ್ರೈವೇಟ್ ಮಾಡ್ತಾ ಇದ್ದೆ ಸರ್. ಪ್ರೈವೇಟ್ ಡ್ರಾಪ್ ಮಾಡಿ. ಯಾಕೆ ಪ್ರೈವೇಟ್ ಇಷ್ಟ ಇಲ್ವಾ? ಅಲ್ಲ, ಪ್ರೈವೇಟ್ ಡ್ರಾಪ್ ಮಾಡಿದೆ, ಒಂದು 6 months ಆಯ್ತು. ಅದಕ್ಕೆ ಇವಾಗ ಗೌರ್ಮೆಂಟ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ 12ನೇ ಮನೆ ಅಂತ ತೋರಿಸಿದೆ. 6ನೇ ಕಸ್ಬು ಜಾಬ್ಗೆ ನೀವು ಕೇಳಿರ್ತಕ್ಕಂತ ಗೌರ್ಮೆಂಟ್ ಜಾಬು ಸ್ವಲ್ಪ ಕಷ್ಟ ಅಂತ. ಇಲ್ಲಿ ಚಂದ್ರನಲ್ಲಿ 10, 11 ಬರಬೇಕು. ಅದ್ರಲ್ಲಿ 12 ಬಂದಿದ್ರೆ ದುಡ್ಡು ಕೊಟ್ಟಾದ್ರೂ ಲಾಸ್ ಮಾಡ್ಕೋತೀರಾ ಅಂತಾನು ಇಂಡಿಕೇಶನ್ ಕೊಡ್ತಾ ಇದೆ. ದಯಮಾಡಿ ದುಡ್ಡು ಕೊಟ್ಟಂತೂ ಹೋಗ್ಬೇಡಿ. ನಿಮ್ಮ ಶಕ್ತಿಯಿಂದ ಪ್ರಯತ್ನ ಪಡಬೇಕು ಅಂತಂದ್ರೆ ಒಂದು ಶುಕ್ರ ಬಂದಿರತಕ್ಕಂಥದ್ದು. ಈಗ ಪ್ರಶ್ನೆ ಇವತ್ತು ಕೇಳಿದ್ರೆ ಶುಕ್ರ 10 ಅಂತ ಕೊಡುತ್ತೆ. 3 ದಿವಸ ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಯಾವ್ದೋ ಬುಧ 10 ಅಂತ ಕೊಡ್ಬೋದು. ಯಾವತ್ತು ಒಂದು ಸತಿ ಪ್ರಶ್ನೆ ಕೇಳಿ ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ. 10ನೇ ಮನೆ ಶುಕ್ರ ಕೊಟ್ಟಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಅದ್ರ ಜೊತೆಗೆ ದಶಾಭುಕ್ತಿಗಳಲ್ಲಿ ಶನಿ ದಶಾ ಪ್ರಶ್ನೆಯಲ್ಲಿ ಕೇಳಿದಿರಾ. 2027 ಜನವರಿವರೆಗೂ ರಾಹು, ಶನಿ ಮತ್ತೆ ರಾಹುನಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಜನವರಿ ಒಳಗಡೆ ಮಾತ್ರ ಸ್ವಲ್ಪ ಲೈಟ್ ಆಗಿ ಯಾವ್ದು ಸಿಗುತ್ತೋ ಅದು ಸೇರ್ಕೋಬೇಕು. ಗೌರ್ಮೆಂಟ್ ಜಾಬ್ ಅಂತಂದ್ರೆ ನನಗೆ ಇಲ್ಲೇ ಬೇಕು, ಇದೇ ಡಿಪಾರ್ಟ್ಮೆಂಟ್ ಬೇಕು ಅನ್ನೋದಿಲ್ಲ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ತಕ್ಕಂಥ ಒಂದು ಆಶೆ ಸಿಗುತ್ತೆ. ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಬೇಡ. 10, 11, 11 ಓಕೆ, ಶನಿನೇ ಬಂದಿರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ ಬಲಗೈಗೆ ಇವತ್ತೇ ಶನಿವಾರ ಆಗಿರೋದ್ರಿಂದ ಕಟ್ಕೊಳ್ಳಿ, ಒಳ್ಳೇದಾಗುತ್ತೆ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಕಣ್ ದೃಷ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರ್ಸದಾರೆ ಗುರುಜಿ. ಈಗ ಸಾಕಷ್ಟು ಜನ ಕಣ್ದೃಷ್ಟಿ ಬಗ್ಗೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಈ ಗೌರ್ಮೆಂಟ್ ಜಾಬ್ ಹಿಂದೆ ಹೋಗಿರೋರೆಲ್ಲ 100% ನಾನು ಬರ್ಕೊಡ್ತೀನಿ, ಇವತ್ತು ನೀವು ಏನ್ ಬೇಕಾದ್ರೆ ಅನ್ಕೋಬಹುದು, ಉದ್ಧಾರ ಆಗಿರೋರೇ ಇಲ್ಲ. ಯಾರೇ ನೀವು ಒಂದು BMW ತಗೊಳಕ್ಕಾಗಲ್ಲ ರೀ. ಗೌರ್ಮೆಂಟ್ ಜಾಬ್ ಇಲ್ಲರು BMW ಏನೋ ಸುಮ್ಮನೆ ಎಲ್ಲ ಲಕ್ಕ ಇದು ಬರುತ್ತೆ ಅದು ಬರುತ್ತೆ ಅಂತ ಯಾರು ಬರೋದಿಲ್ಲ. ಗೌರ್ಮೆಂಟ್ ಜಾಬಲ್ಲಿ ನನಗೆ ಪರಿಚಯ ಇರೋರು 100 ಜನ ಇದ್ದಾರೆ. ಲಂಚ ಅಂತ ಅನ್ಕೊಂಡ್ಬಿಡ್ತಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಲಂಚ ಹಿಡಿದು ಒಳಗಾಗ್ತಾರೆ. ಎಷ್ಟೋ ಜನ ಸಿಗಾಕೊಂಡು ಜೀವನನೇ ಬರ್ಬಾದಾಗಿದೆ. ಎಣ್ಸಿದ ಕಜ್ಜಾಯ ಗೌರ್ಮೆಂಟ್ ಅಲ್ಲೆಲ್ಲ ಸುಮ್ಮನೆ ಅದೆಲ್ಲ ಏನು ಮಾಡೋದು ಕಷ್ಟ. ಗೌರ್ಮೆಂಟ್ ಅನ್ನೋದು ನೋಡೋಕ್ಕೆ ಚೆನ್ನಾಗಿದೆ ಅನ್ಸುತ್ತೆ. ಪ್ರೈವೇಟ್ ಅಲ್ಲಿ ಕಷ್ಟಪಟ್ಟರೆ ಇದಿಲ್ಲ ಅಂದ್ರೆ ಇನ್ನೊಂದು ಕಡೆ ಹೋಗ್ಬೋದು, ಬೆಳಿಬೋದು, ಪ್ರೋಗ್ರೆಸ್ ಆಗುತ್ತೆ, ಒಳ್ಳೆ ಆಫರ್ ಸಿಗ್ತದೆ. ಈ ಯಂಗ್ಸ್ಟರ್ಸ್ಗೆ ಏನ್ ಗೊತ್ತಾ, 26 ವರ್ಷಕ್ಕೆ ಇವನ್ ತಲೆಯಲ್ಲಿ ಗೌರ್ಮೆಂಟ್ ಜಾಬ್ ತುಂಬಿಕೊಂಡ್ರೆ ಅದು ಲದ್ದಿ ತುಂಬಿಕೊಂಡಂಗೆ ಅವನ ತಲೆಯಲ್ಲಿ. ಅವ್ನು ಗೃಹಕ್ಕಾಗಲ್ಲ. ಒಂದು ಕಡೆ ಮಾಡ್ಕೊಂಡ್ರೆ ಒಂದು 4 ಗೋಡೆ ಮಧ್ಯೆ ಹಂಗೇ ಇರ್ತಾನೆ. ಅಲ್ಲಿ ಯಾವ್ದೋ ಒಂದು ಟೀ ತರ್ತಾರೆ ಅಂತ 50 ಸತಿ ಟೀ ಕುಡಿತಾರೆ, ಎದ್ದೋಗ್ತಾರೆ 50 ಸತಿ. ಅರಟೆ ಹೊಡಿಯಕ್ಕೆ ಅದು ಲಾಯಕ್ ಅಷ್ಟೇ. ಗೌರ್ಮೆಂಟ್ ಅಲ್ಲಿರೋ ಈಗ ಪ್ರೆಷರ್ ಬೇರೆ ಎಷ್ಟಿದೆ ಅಂತ ಎಷ್ಟೋ ಜನ ಬಂದು ಹೇಳ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಪ್ರೆಷರು. ಒಂದು ರಜಾ ಕೊಡಲ್ಲ ನಿಮಗೆ ಸರಿಯಾಗಿ. ನಿಮ್ಮ ಬಾಸ್ಗಳು ಏನಾದ್ರು ಸ್ವಲ್ಪ ತಾರಲೆ ಸಿಕ್ಬಿಟ್ರೆ ನಿಮ್ಮ ಜನ್ಮ ಜಾಲಾಡ್ಬಿಡ್ತಾರೆ. ಯಾಕಾರು ಗೌರ್ಮೆಂಟ್ ಸೇರೋದು ಅನ್ಬೇಕು. ಯಾಕಂದ್ರೆ 12 ಮನೆ ಬಂದಿದೆ, ಅದನ್ನ ಯೋಚನೆ ಬಂತು. ಇವ್ರು ಸೇರಿದ್ರೆ ಮಾತ್ರ ಜನ್ಮ ಜಾಲಾಡ್ತಾರೆ. ಇವತ್ತು ನಾನು ಹೇಳೋದ್ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ. ಎಷ್ಟೋ ಜನ ನಾನು ಹೇಳಿದೀನಿ 4 ವರ್ಷ 5 ವರ್ಷದಿಂದ ಬೇಡ ರೀ ಅವೆಲ್ಲ ಸ್ವಲ್ಪ ಟೆನ್ಷನ್ ತೋರಿಸ್ತದೆ ಬೇಡ ಅಂದ್ರೆ, ಇಲ್ಲ ನಂಗೆ ಗೌರ್ಮೆಂಟ್ ಕೆಲಸನೇ ಬೇಕು. ಈ ನಾರ್ತ್ ಕರ್ನಾಟಕ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಗೌರ್ಮೆಂಟ್ ಅಂದ್ರೆ ಸಾಯ್ತಾರೆ. ಯಾರ್ಯಾರು ಜೀವನದಲ್ಲಿ ಸಖತ್ ದುಡ್ಡು ಮಾಡಿ ಉದ್ಧಾರ ಆಗಿದಾರೋ, ಒಂದು ಪ್ರೈವೇಟ್ ಅಲ್ಲಿ ಇದಾರೆ, ಇನ್ನೊಂದು ಬಿಸ್ನೆಸ್ ಅಲ್ಲಿ ಇದಾರೆ. ಇವರಿಬ್ರೆ. ಗೌರ್ಮೆಂಟ್ ಇಲ್ಲರೋರು ಎಣ್ಸಿದ ಕಜ್ಜಾಯ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಅದರಲ್ಲಿ 10ರಲ್ಲಿ ಒಬ್ಬನಿಗೊಬ್ಬನಿಗೂ ಒಂದು ಸ್ವಲ್ಪ ಜಾಕ್ಪಾಟ್ ಇದ್ದಂಗೆ ಎಲ್ಲ ದುಡ್ಡು ಸಿಗ್ತದೆ ಅಷ್ಟೇ. ಇನ್ನು 8 ಜನಕ್ಕೆ ಸಂಬಳ ನೆಚ್ಕೋಬೇಕು, ವೆಯ್ಟ್ ಮಾಡಬೇಕು. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಇರೋದು. ಬೇರೆ ದೇಶದಲ್ಲೆಲ್ಲ ಈ ಗೌರ್ಮೆಂಟ್ ಕಂಪನಿ ಎಲ್ಲ ನೆಚ್ಕೊಂಡಿರೋದಿಲ್ಲ. ಈ ಇಂಡಿಯಾದಲ್ಲಿ ಮಾತ್ರನೇ ಗೌರ್ಮೆಂಟ್ ಕೆಲಸ ಸಿಗುತ್ತಾ. ಅದು ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ. ಆಕ್ಚುಲಿ ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಸರಿಯಾಗಿ ನೋಡಕ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಜ್ಯೋತಿಷ್ಯ ಬರೆದಿದ್ದು 5000 ವರ್ಷದ ಹಿಂದೆ. ಅವಾಗೇನು ಬಿಜೆಪಿ ಗೌರ್ಮೆಂಟ್ ಇತ್ತಾ? 5000 ವರ್ಷದ ಹಿಂದೆ. ಅವಾಗೇನು ಕಾಂಗ್ರೆಸ್ ಸರ್ಕಾರ ಇತ್ತೇನ್ರಿ? 10ನೇ ಮನೆ ಅಂತಂದಾಗ ಒಂದು ಒಳ್ಳೆ ಪೊಸಿಷನ್ ಅಂತ ಅಂದ್ಕೊಂಡಿರ್ತಕ್ಕಂಥ ಪೊಸಿಷನ್. ಅದ್ರ ಮೇಲೆ ವಿಶ್ಲೇಷಣೆ ಮಾಡ್ತೀವಿ ಹೊರತು ಯಾರನ್ನು ಯಾವ ಜ್ಯೋತಿಷ್ಯನು ಕೂಡ ಗೌರ್ಮೆಂಟ್ ಕೆಲಸ ಬಗ್ಗೆ ಹೇಳಕ್ಕಾಗಲ್ಲ. ಒಂದು ಗೌರ್ಮೆಂಟ್ ಕೆಲಸ ಜ್ಯೋತಿಷ್ಯದಲ್ಲಿ ಪರಿಹಾರ ಕೊಡಿ ಅಂತಂದ್ರೆ ಎಲ್ಲಾ ಪುರೋಹಿತರು ಎಲ್ಲಾ ಜ್ಯೋತಿಷ್ಯ ಹೇಳೋರೆಲ್ಲ ಪರಿಹಾರ ಮಾಡ್ಕೊಂಡು ಎಲ್ಲಾ ಜ್ಯೋತಿಷ ಪುರೋಹಿತರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾ ಇದ್ರು. ನಿಮಗೆ ಯಾಕೆ ಶಾಸ್ತ್ರ ಹೇಳ್ತಾ ಇದ್ರು ಕುತ್ಕೊಂಡು? ಅದು ಹಣೆ ಬರಹ. ಅದು ಅರ್ಥ ಆಯ್ತಾ? ಅದೆಲ್ಲ ಇಲ್ಲ. ಕಣ್ದೃಷ್ಟಿಗೆ ಬರೋಣ. ಈಗ ನಾವು ಕಣ್ದೃಷ್ಟಿ ವಿಚಾರದಲ್ಲಿ ನಾವು ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ನಾವು ಮನೆಗೆ ಈ ಒಂದು ಕುಂಬಳಕಾಯಿ ಅಂತ ಏನ್ ಹೇಳ್ತೀವಿ ಅದನ್ನ ನಿವಾರಿಸಿ ನಾವು ಹೊಡಿತೀವಿ. ಸಾಮಾನ್ಯವಾಗಿ ನಿಮಗೆ ಕಣ್ದೃಷ್ಟಿ ಆಗಿದ್ರೆ ಮನೇಲೇ ಒಂದು ಸಣ್ಣ ಪರಿಹಾರ ಹೇಳ್ತೀನಿ. ಎಲ್ಲರ ಮನಲ್ಲೂ ಅದು ತಗೊಂಡ್ಬರ್ತಾರೆ. ಇದು ಸಾರು ಮಾಡ್ಕೊಳಕ್ಕೆ ಬೂದುಗುಂಬಳಕಾಯಿ ತಗೊಂಡ್ಬರ್ತಾರೆ. ಕೆಲವರೆಲ್ಲ ಸಾರು ಮಾಡ್ತಾರೆ, ಬೂದುಗುಂಬಳಕಾಯಿ ಸಾರು. ಅದ್ರಲ್ಲಿ ಬೀಜ ಬರ್ತದೆ. ಬೂದುಗುಂಬಳಕಾಯಿ ಒಂದು ಬೀಜ ಬರ್ತದೆ. ಅದನ್ನ ನೀವು 11 ಬೀಜ ತಗೊಳ್ಳಿ. ಜಸ್ಟ್ 11 ಬೀಜ ತಗೊಳ್ಳಿ. 11 ಬೀಜಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಕೊಳ್ಳಿ. ಆ ಬೀಜಕ್ಕೆ 11 ಬೀಜ ಇಟ್ಕೊಳ್ಳಿ. ನಿಮ್ಗೇನಾರು ಆದಾಗ ಯಾವಾಗ್ಲೂ ಮಾಡುವಂತ ಅವಶ್ಯಕತೆ ಇಲ್ಲ. ಆ 11 ಬೀಜಕ್ಕೆ ಕುಂಕುಮವನ್ನ ಎಡಗೈಯಿಂದ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಕ್ಷಿಣಾಭಿಮುಖವಾಗಿ, ಅಂದ್ರೆ ದಕ್ಷಿಣಕ್ಕೆ ತಿರುಗಬೇಕು. ನೀವು ದಕ್ಷಿಣ ಮುಖವಾಗಿ ತಿರುಗಿಸಿ ಅಲ್ಲಿ ಹೇಳ್ಕೋಬೇಕು, ಯಾರ್ದಾರು ನನ್ನ ಮೇಲೆ ಕಣ್ದೃಷ್ಟಿ ಬಿದ್ದಿರೋದು, ಅಥವಾ ನಾನು ಇವತ್ತೇನೋ ಒಂದು ಒಡವೆ ತಗೊಂಡೆ, ಎಷ್ಟು ಜನ ಕಣ್ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ, ಅಥವಾ ನಾನು ಇವತ್ತು ಕಾರ್ ತಗೊಂಡು ನಮ್ಮ ಯಜಮಾನ್ರು ಅವ್ರ ಕಣ್ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಅಂತ ಹೇಳಿ ನೀವೇ ನಿವಾಳಿಸ್ಕೊಳ್ಳೋದು. ಅಥವಾ ಯಾರಿಗೆ ಬೇಕೋ ನಿವಾಳಿಸೋದು ಎಡಗಡೆಯಿಂದ ನಿವಾಳಿಸೋದು. 13 ಸತಿ ನಿವಾಳಿಸಿ. ಅದು ನಿವಾಳಿಸಿ ಆದ ನಂತರ ಅದನ್ನ ಈ ಒಂದು ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಬೇಕು. ಅರ್ಥ ಆಯ್ತಲ್ಲ? ಟಾಯ್ಲೆಟ್ ಯಾರ್ಯಾರ ಕಣ್ದೃಷ್ಟಿ ಬಿದ್ದಿರುತ್ತೆ ನಿಮ್ಮ ಮೇಲೆ ಹಂಗೇ ಚರಂಡಿ ಒಳಗಡೆ ಹೋಗಿ ಅವರ ಬುದ್ಧಿನೂ ಚರಂಡಿ ಒಳಗಿರ್ಬೇಕು ಅನ್ನೋದು ಮಾಡ್ಕೊಳ್ಳಿ. ಒಂದು ವಿಚಾರ ಹೇಳ್ತೀನಿ, ಯಾರ್ಯಾರು ಹೊಟ್ಟೆ ಉರಿ ಪಡ್ತಾ ಇದ್ದೀರೋ ಅದು ದಯವಿಟ್ಟು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಏನ್ ಬೇಕಾದ್ರೆ ತಗೊಳ್ಳಿ, ಅದು ಅವ್ರ ಇಷ್ಟ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರಿ. ಯಾಕೆ ಅಂತ ಹೇಳ್ತೀನಿ. ಇವತ್ತು ನಿಮಗೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ನೀವು ಯಾರೋ ಮೇಲೆ ಹೊಟ್ಟೆ ಉರ್ಕೊಂಡ್ ಮಾಡಿರ್ತೀರ. ಆ ಹೊಟ್ಟೆ ಉರಿ ಆದಾಗ ಅಲ್ಲಿ ಕಣ್ದೃಷ್ಟಿ ಹೋಗಿರುತ್ತೆ, ಅಲ್ಲಿ ನಿಮ್ದೊಂದು ಮನಸ್ಸಲ್ಲಿ ಹೋಗಿರುತ್ತೆ. ಅವನೇನಾರು ಈ ತರ ಇರ್ತಕ್ಕಂಥದ್ದು ಏನಾರು ಮಾಡಿ ಹಾಕಿದ್ರೆ ಅದು ರಿವರ್ಸ್ ನಿಮ್ಗೆ ಬರುತ್ತೆ. ಒಂದು ಗುರುವಾಗಿ ನಿಮ್ಗೆಲ್ಲ ಹೇಳ್ತೀನಿ, ಹೊಟ್ಟೆ ಉರಿ ಪಡೋದನ್ನ ನಿಲ್ಲಿಸಿ. ಅದು ಬೆಸ್ಟ್. ಅದು ಯಾರೋ ನಿಮ್ಮ ಅಣ್ಣ ಏನೋ ತಗೊಂಡ್ಬಿಟ್ಟ, ನಿಮ್ಮ ತಂಗಿ ಏನೋ ತಗೊಂಡ್ಬಿಟ್ರು, ನಿಮ್ಮ ಅಕ್ಕ ಏನೋ ತಗೊಂಡ್ಬಿಟ್ರು,
ಮತ್ತೆ ಇನ್ನೊಬ್ರು ಯಾರೋ ಎದುರುಗಡೆ ಮೇಲೆ ಏನೋ ತಗೊಂಡ್ಬಿಟ್ರು, ಅವ್ರು ಕಷ್ಟಪಟ್ಟವ್ರು ಅವ್ರ ದುಡ್ಡು ತಗೊಂಡವ್ರೆ, ಅಥವಾ ಅವ್ರ ಅಕ್ಲಾಯ್ ದುಡ್ಡು ಬಂದೈತೆ ತಗೊಂಡವ್ರೆ, ನಿಮಗಲ್ವಲ್ಲ. ನೀವು ಅವ್ರ ಕಡೆ ಒಂದು ಹೊಟ್ಟೆ ಉರ್ಕೊಳ್ತಕ್ಕಂಥದ್ದು, ಬಟ್ಟೆ ಹರ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ, ಅವ್ರೇನಾದ್ರು ಪರಿಹಾರತವಾಗಿ ನೀವು ಮಾಡಿದ್ರೆ ಅದು ರಿವರ್ಸ್ ನಿಮಗೆ ಹೊಡೆಯುತ್ತೆ. ಕೇರ್ಫುಲ್. ಇದನ್ನ ಯಾಕೆ ನಾನು ಈ ಪಾಯಿಂಟ್ ಇವತ್ತು ಹೇಳಿದೆ ಅಂದ್ರೆ, ನನಗೆ ಹೊಟ್ಟೆ ಉರಿ ಇದ್ರೆ ನಾನೇನೋ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಹೊಟ್ಟೆ ಉರಿ ನನ್ನ ಮೇಲೆ ಮಾಡ್ಕೊಂಡಿದ್ದಾರೆ, ನನಗೆ ಸ್ವಲ್ಪ ಕಣ್ ದೃಷ್ಟಿ ಆಗಿದೆ ಅದು ಅಂತ ನಾನು ಮಾಡ್ಕೊಳ್ತೀನಿ. ಮಾಡ್ಕೊಂಡಾಗ ಎಲ್ಲೋಗ್ಬೇಕದು. ಯಾವತ್ತೂ ಅಷ್ಟೇ ನಮ್ಮ ಈ ಒಂದು ಭೂಮಂಡಲದಲ್ಲಿ ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ, ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಅದನ್ನ ತಿಳ್ಕೊಳ್ಳಿ. ಇದನ್ನೇ ನಾವು ಶಾಸ್ತ್ರದಲ್ಲಿ ಹೇಳೋದು. ಹಾಗೆ ನಾವು ಕಣ್ ದೃಷ್ಟಿ ವಾಪಸ್ ಕೊಟ್ಟಾಗ ಏನ್ ನಿಮ್ಗೆ ವಾಪಸ್ ಬರ್ತದೆ? ಹೊಟ್ಟೆ ಉರಿ ಕೊಟ್ಟಾಗ ನಿಮ್ಗೆ ಏನ್ ವಾಪಸ್ ಬರ್ತದೆ? ಅದಕ್ಕೆ ಹೆಂಗಸರಿಗೂ ಹೇಳೋದು, ಗಂಡಸರಿಗೂ ಹೇಳೋದು, ಒಂದ್ ಸ್ವಲ್ಪ ತಲೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ನನ್ನ ಕಾರ್ಯಕ್ರಮ ಯಾರು ನೋಡ್ತಾ ಇದ್ದೀರೋ ಮನ್ಸಲ್ಲ ಕಳೀಲಿ. ನಮ್ಗೆ ಯಾಕೆ? ದೇವ್ರು ನಮ್ಗೆ ಕೊಟ್ಟಾಗ ನಾವು ಎಂಜಾಯ್ ಮಾಡೋಣ ಅಷ್ಟೇ. ಅವ್ನು ಕೊಟ್ಟಿದ್ದಾನೆ, ಎಂಜಾಯ್ ಮಾಡ್ಲಿ, ಚೆನ್ನಾಗಿರ್ಲಿ, ಒಳ್ಳೆ ಮನಸ್ಸಿಂದ ಆರೈಕೆ ಮಾಡಿ. 100% ಅದು ರಿವರ್ಸ್ ಬರ್ತದೆ. ತಗೊಂಬಿಟ್ಟ, ಹಂಗ್ ಮಾಡ್ಬಿಟ್ಟ, ಏನೂ ಇರ್ಲಿಲ್ಲ. ಜನ ಮಾತಾಡ್ತಾರೆ. ಈ ಕೆಲವ್ರು ಇರ್ತಾರೆ ಗಂಡ ಹೆಂಡತಿಗಳು ಮನೇಲಿ, ದರಿದ್ರ ಗಂಡ ಹೆಂಡತಿಯವ್ರು ಇರ್ತಾರೆ ಮನೇಲಿ, ಬರೀ ಇನ್ನೊಬ್ರ ಬಗ್ಗೆನೆ, ಬರೀ ಇಬ್ರು ಏನೋ ಒಂಥರ ಅನ್ಯೋನ್ಯತೆ ತರ ಇಬ್ರು ಕೊಚ ಅಂತ ಮಾತಾಡ್ತಾ ಇರ್ತಾರೆ ಮನೇಲಿ ಕೂತ್ಕೊಂಡು. ಏನೋ ಆದರ್ಶ ದಂಪತಿಗಳು, ದರಿದ್ರ ದಂಪತಿಗಳು. ಆದರ್ಶ ದಂಪತಿಗಳು ಅವರಲ್ಲ, ದರಿದ್ರ ದಂಪತಿಗಳು ನೀವೆಲ್ಲ. ಯಾರ್ಯಾರು ಇನ್ನೊಬ್ರ ಬಗ್ಗೆ ಹೊಟ್ಟೆವ್ರಿ ಹೆಂಡತಿ ಹೇಳೋದಂತೇನು, ಆ ಗಂಡನಿಗೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಂತೇನು, ಏನು ಇವರಿಬ್ರು ಬಲೆ ಜೋಡಿ ತರ ಅಧ್ವಾನಾಗಿ ಹೋಗ್ತೀರಾ. ಯಾವತ್ತೂ ಕೂಡ ನೀವೇನ್ ಕಳಿಸ್ತೀರೋ ಅದು ವಾಪಸ್ ಬರುತ್ತೆ. ಇದು ಲೇಟ್ ಆಗ್ಬೋದು, ಆದ್ರೆ ನಿಮ್ಮ ಅಡ್ರೆಸ್ ಹುಡ್ಕೊಂಬಂದು ಹೊಡಿಯುತ್ತೆ. ಇವತ್ತು ಹೊಡಿದೇ ಇರ್ಬೋದು, 3 ತಿಂಗಳು 4 ತಿಂಗಳು 6 ವರ್ಷ 10 ವರ್ಷ ಬಿಡಲ್ಲ ಅದು. ಯಾಕಂದ್ರೆ ಅದು ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿರುತ್ತೆ, ಬಂದು ಹೊಡೆದೇ ಹೊಡಿಯುತ್ತೆ. ಅದು ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಅದು ಜಗದ ನಿಯಮ. ಇವತ್ತು ನೀವು ಏನಾದ್ರು ಬೈದಿರ್ಬೋದು, ಅದು ವಾಪಸ್ ಬರುತ್ತೆ ನಿಮಗೆ. ಇದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಬೆಸ್ಟ್ ಏನು ಅಂತಂದ್ರೆ ಸೈಲೆಂಟ್ ಆಗಿದ್ಬಿಡೋಣ. ನಮ್ಗೆ ಬಂದಿರೋದಿಷ್ಟು, ನಾವು ಪಡೆದಿರೋದಿಷ್ಟು, ನಮ್ಗೆ ಸಿಗೋದಿಷ್ಟು ಕಷ್ಟಪಡೋಣ. ಎಕ್ಸ್ಟ್ರಾ ಏನಾದ್ರು ಸಿಗುತ್ತಾ ನೋಡ್ಕೊಳ್ಳೋಣ. ಅಷ್ಟು ಮಾಡ್ಕೊಂಡ್ರೆ ಸಾಕಲ್ಲ. ಅದು ಬಿಟ್ಬಿಟ್ಟು ನಾವು ತಲೆ ಕೆಡ್ಸ್ಕೊಂಡು ಇದು ಮಾಡ್ಕೊಂಡು ಯಾಕೆ ಯೋಚನೆ ಮಾಡ್ಬೇಕು? ಇಷ್ಟೇ ನಾನು ಹೇಳೋದು. ಓಕೆ ಗುರುಗಳೇ. ಎಸ್ ವೀಕ್ಷಕರೇ, ನಿಮ್ಗೆ ಯಾವುದೇ ಅಂದ್ರೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಮುಂದಿನ ತಿಂಗಳು 10ರಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಆಸಕ್ತಿ ಇದ್ರೆ. ಹಾಗೆ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತುಕೊಂಡಿದ್ದಾರೆ. ಅವರು ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸಂಸ್ಥೆ ನಕ್ಷತ್ರ ನಾಡಿ ಎಂಬ ಸಂಸ್ಥೆ ತುಂಬಾ ಅದ್ಭುತವಾಗಿದೆ, ಮತ್ತೆ ಸೈಂಟಿಫಿಕ್ ಆಗಿದೆ, ತುಂಬಾ ಯೂಸ್ಫುಲ್ ಇದೆ. ಪ್ರತಿಯೊಬ್ಬರು ಸಹ ಬಂದು ಕಲಿಬಹುದು. ಜಾತಿ ಮತ ಭೇದ ಏನೂ ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಮತ್ತೆ ಅರ್ಥ ಆಗುತ್ತೆ. ಕೇವಲ 7th ಪಾಸ್ ಆಗಿದ್ರು ಸಹ ಈ ಜ್ಯೋತಿಷ್ಯ ಕಾರ್ಯಕ್ರಮ, ಜ್ಯೋತಿಷ್ಯ ವಿದ್ಯಾಭ್ಯಾಸ ಸಹ ಮಾಡಬಹುದು. ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ, ಪ್ರತಿಯೊಬ್ಬರು ಕಲಿಬೇಕು. ಮನೆಗೆ ಒಬ್ಬರು ಜ್ಯೋತಿಷ್ಯ ಅನ್ನೋರು ಇರ್ಬೇಕು ಮನೆಯಲ್ಲಿ. ಪ್ರತಿದಿನ ಎಲ್ಲಾ ಕಡೆ ನಾವೇ ಜ್ಯೋತಿಷ್ಯ ಹುಡ್ಕೊಂಡು ಹೋಗಿ ಕೇಳಕ್ಕಿಂತ ಮುಂಚೆ ನಾವೇ ಮನೇಲಿ ಒಬ್ಬರನ್ನ ಜ್ಯೋತಿಷ್ಯವನ್ನು ರೆಡಿ ಮಾಡಿದಾಗ ಅವಾಗ ನಮ್ಮ ಮನೆ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ, ನಮ್ಮ ಕುಟುಂಬದಲ್ಲಿ ಏನ್ ತೊಂದರೆ ಇದೆ, ನಮ್ಮ ಮನೆ ವಾಸ್ತು ಏನ್ ತೊಂದರೆ ಇದೆ, ನಮ್ಮ ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ಯಾರಿಂದ ತೊಂದರೆ ಆಗ್ತಾ ಇದೆ ಏನು ಅಂತ ನಾವೇ ಕಂಡುಹಿಡಿಯಬಹುದು. ಈಗಿನ ಕಾಲದಲ್ಲಿ ಆಚೆ ಕಡೆ ಜನಗಳು ತುಂಬಾ ಜ್ಯೋತಿಷ್ಯಗಾರರು ತುಂಬಾ ಸುಳ್ಳು ಹೇಳ್ತಾರೆ ಕೆಲವೊಬ್ರು. ಅವೆಲ್ಲ ತಡೆಗಟ್ಟಬೇಕು, ಅದೆಲ್ಲ ಮಾಡ್ಬೇಕು ಅಂತಂದ್ರೆ ತಾವೇ ಸ್ವಂತ ಕಲಿತಾಗ ಅಭ್ಯಾಸ ಮಾಡಿದಾಗ ನಮ್ಮ ಕುಟುಂಬದಲ್ಲಿ ಏನ್ ತೊಂದರೆ, ಏನ್ ಪರಿಹಾರ ಮಾಡ್ಕೊಬೇಕು ಎಲ್ಲ ಸಹ ಸಿಗುತ್ತೆ. ಏನ್ ಪೂಜೆ ಮಾಡಿಸ್ಬೇಕು, ಏನ್ ಪೂಜೆ ಮಾಡಬಾರ್ದು, ಏನ್ ಪೂಜೆ ಅವಶ್ಯಕತೆ ಇದೆಯಾ, ದೋಷ ಇದೆಯಾ, ದೋಷ ಇಲ್ವಾ ಅನ್ನೋದು ಪ್ರತಿಯೊಂದು ನಮಗೆ ತಿಳಿಯುತ್ತೆ. ಆದ್ಮೇಲೆ ಪ್ರತಿಯೊಬ್ಬರು ಸಹ ಜ್ಯೋತಿಷ್ಯವನ್ನು ಕಲೀರಿ, ವಾಸ್ತುವನ್ನು ಕಲೀರಿ, ಕಲಿತರೆ ತುಂಬಾ ಒಳ್ಳೇದಾಗುತ್ತೆ. ನಮಸ್ತೆ. ಹಲೋ, ನಮಸ್ಕಾರ. ನಾನು ಕಲಾವತಿ ಗೋಪಾಲಸ್ವಾಮಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತೆ ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡಕ್ ಮುಂಚೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಗುರುಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು. ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು.
ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ ಹೇಳಿ. ಹಾಗಾಗಿ ನಿಮಗೆ ಆಸಕ್ತಿ ಇದ್ರೆ ಇದೆ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ. ದಿನದಲ್ಲಿ 2 ಕ್ಲಾಸ್ ಇರುತ್ತೆ, ಬೆಳಗ್ಗೆ ಹಾಗೆ ಸಂಜೆ. ನೀವು ಆಸಕ್ತಿ ಇದ್ರೆ ನೋಂದಾಯಿಸ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ ಬಹಳಷ್ಟು ಮಾಹಿತಿ ನೀಡಿದ್ರಿ ಇವತ್ತಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.